ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್ಸ್ ಆಫ್ ದ ರಿಕ್ರೂಟ್ಮೆಂಟ್ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಸೆಂಟ್ರಲ್ ರಿಕ್ರೂಟ್ಮೆಂಟ್ಸ್ ಇರ್ಬೋದು ಅಥವಾ ಸ್ಟೇಟ್ ರಿಕ್ರೂಟ್ಮೆಂಟ್ಸ್ ಇರ್ಬೋದು, ಹಾಗೆ ಇತರ ಸ್ಟೇಟ್ಸ್ದು ಸಹ ನಾವು ಮಾಹಿತಿಯನ್ನು ಹಾಕ್ತಾ ಇರ್ತೀವಿ. ಬಟ್ ಇವತ್ತು ಹಾಕ್ತಿರೋಂತಹ ಮಾಹಿತಿ ಬಂದು RBI ಅಲ್ಲಿ ಬಿಟ್ಟಿರುವಂತಹ ಒನ್ ಆಫ್ ದಿ ರಿಕ್ರೂಟ್ಮೆಂಟ್ ಪೋಸ್ಟ್. ಏನ್ ಆ ಪೋಸ್ಟಿನ ಹೆಸರು ಅಂತಂದ್ರೆ, ಆ ಪೋಸ್ಟ್ ನೇಮ್ ಬಂದು RBI ಅಸಿಸ್ಟೆಂಟ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, RBI ಅಸಿಸ್ಟೆಂಟ್ ಈಸ್ ದ ನೇಮ್ ಆಫ್ ದಿ ಪೋಸ್ಟ್. ಇದು ಒಂದು ಪರ್ಮನೆಂಟ್ ವೇಕೆನ್ಸಿ ಇರುತ್ತೆ. ಪರ್ಮನೆಂಟ್ ಪೋಸ್ಟ್ ಅಂತಾನು ಕರ್ಕೋಬಹುದು ಅಥವಾ ರೆಗ್ಯುಲರ್ ಬೇಸಿಸ್ ಅಂತ ಏನ್ ಕರೀತಾರೆ. ಓಕೆ, ಪರ್ಮನೆಂಟ್ ಪೋಸ್ಟ್ ಆರ್ ರೆಗ್ಯುಲರ್ ಬೇಸಿಸ್ ಅಂತಾನು ನೀವು ಕರಿಬಹುದು. ಓಕೆ, ರೆಗ್ಯುಲರ್ ಬೇಸಿಸ್ ಯಾವ ಪೇ ಸ್ಕೇಲ್ ಗೈಸ್? RBI ಬಂದು ಒನ್ ಆಫ್ ದಿ ಬೆಸ್ಟ್ ಅಂಡ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಇನ್ ಎಂಟರ್ ಇಂಡಿಯಾ. ನೀವು ಪೇ ಸ್ಕೇಲ್ ಬಗ್ಗೆ ಮಾತಾಡಾಗಿರಲ್ಲ, ಅಷ್ಟು ಸೂಪರ್ ಆಗಿರುತ್ತೆ. ಹ್ಯಾಂಡ್ಸಮ್ ಅಂದ್ರೆ ವೆರಿ ಹ್ಯಾಂಡ್ಸಮ್ ಪೇ ಸ್ಕೇಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ತರದ ನೀವು ಡಿಪಾರ್ಟ್ಮೆಂಟ್ ನ ಕಂಪೇರ್ ಮಾಡದೆ RBI ವಿಲ್ ಪೇ ಹೈಯೆಸ್ಟ್ ಸ್ಯಾಲರಿ ಕಂಪ್ಯಾರಿಟಿವ್ ಟು ದ ಈಕ್ವಲೆಂಟ್ ಪೋಸ್ಟ್. ಈಕ್ವಲೆಂಟ್ ಪೋಸ್ಟ್ ಯಾವುದೇ ಡಿಪಾರ್ಟ್ಮೆಂಟ್ ಕಂಪೇರ್ ಮಾಡ್ತಾನೋ RBI ನಲ್ಲಿ ಸಿಗೋಂತಹ ಸ್ಯಾಲರಿ ವಿಲ್ ಆಲ್ವೇಸ್ ಬಿ ಹೈಯೆಸ್ಟ್. ಸೊ ಇವತ್ತು ಅವ್ರು ಬಿಟ್ಟಿರೋಂತಹ ಪೋಸ್ಟಿನ ಹೆಸರು ಅಸಿಸ್ಟೆಂಟ್ ಅಂತ ಹೇಳಿ. ಈ ಅಸಿಸ್ಟೆಂಟ್ ವೇಕೆನ್ಸಿ ನಮ್ಮ ಬೆಂಗಳೂರಲ್ಲಿ ಸಹ ಇದಾವೆ. ಅದೇ ತರ ರಾಜ್ಯದಲ್ಲಿ ರಾಜ್ಯದಲ್ಲಿ ಕೆಲವೊಂದು ಕ್ಯಾಪಿಟಲ್ ಸಿಟೀಸ್ ಅಲ್ಲೂ ಸಹ ಇದಾವೆ. ಸರ್, ಹಾಗಿದ್ದಾಗ ಇದರ ಏಜ್ ಲಿಮಿಟ್ ಏನಿದೆ ಅಂಡ್ ಹೇಗೆ ಅಪ್ಲೈ ಮಾಡಬೇಕು, ಸೆಲೆಕ್ಷನ್ ಪ್ರೊಸೀಜರ್ ಏನು, ಬ್ರಾಂಚ್ ಯಾವ ಬ್ರಾಂಚ್ ಎಲಿಜಿಬಲ್, ಎನಿ ಡಿಗ್ರಿ ಸ್ಟೂಡೆಂಟ್ಸ್ ಎಲಿಜಿಬಲ್ ಗೈಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲಾ ಡಿಗ್ರಿ ಸ್ಟೂಡೆಂಟ್ಸ್, ಎಲ್ಲಾ ವಿದ್ಯಾರ್ಥಿಗಳು ಎಲಿಜಿಬಲ್ ಹೂ ಓವರ್ ಕಂಪ್ಲೀಟೆಡ್ ಡಿಗ್ರಿ. ಬಟ್ ಏಜ್ ಲಿಮಿಟ್ ಅನ್ನೋದು ಇಂಪಾರ್ಟೆಂಟ್ ಕ್ರೈಟೀರಿಯಾ, ಅದನ್ನು ಡಿಸ್ಕಸ್ ಮಾಡೋಣ. ಅಂಡ್ ಇಂಪಾರ್ಟೆಂಟ್ ಡೇಟ್ಸ್ ಅಂಡ್ ಇದಕ್ಕೆ ಹೇಗೆ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಸಹ ಇದರಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಈ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ನೀವು ಕನ್ನಡದಲ್ಲಿ ಸಹ ಎಕ್ಸಾಮ್ನ ಅಟೆಂಡ್ ಮಾಡೋ ಅವಕಾಶ ಇದೆ. ಇದೊಂದು ತುಂಬಾ ಮುಖ್ಯವಾದಂತಹ ಇನ್ಫಾರ್ಮೇಶನ್. ಸೊ ಲೆಟ್ ಅಸ್ ಪ್ರೊಸೀಡ್ ವಿತ್ ದ ಡೀಟೇಲ್ ನೋಟಿಫಿಕೇಶನ್ ಇನ್ ವೆರಿ ಶಾರ್ಟ್ ಟೈಮ್. ಓಕೆ, ನಾನು ಬರೀ ಕೀ ಹೈಲೈಟ್ಸ್ ಅಂಡ್ ಇಂಪಾರ್ಟೆಂಟ್ಸ್ ಹೇಳ್ತೇನೆ, ಸೊ ದಟ್ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ನೋಡಿ, ಇದೇ ಆ ಪರ್ಟಿಕ್ಯುಲರ್ ನೋಟಿಫಿಕೇಶನ್. ಈಗ ನಾನು ನಿಮ್ಗೆ ತೋರಿಸಿರೋಂಥದ್ದು ಇದು ನೋಟಿಫಿಕೇಶನ್ ಪೇಜ್. ಇದರಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2025 ಪ್ಯಾನಲ್ ಇಯರ್ 2025 ನಲ್ಲಿ ಡಿಸೈಡ್ ಆಗಿರೋಂತಹ ಪೋಸ್ಟ್ ಇದು ಅಸಿಸ್ಟೆಂಟ್ ಅಂತ ಹೇಳಿ. ಓಕೆ, ರಿಕ್ರೂಟ್ಮೆಂಟ್ ಫಾರ್ ಅಸಿಸ್ಟೆಂಟ್. ಎಷ್ಟು ಹುದ್ದೆಗಳಿದಾವೆ? 650 ಹುದ್ದೆಗಳಿದಾವೆ ಗೈಸ್. ಸೊ ಇದರಲ್ಲಿ ರಿಕ್ರೂಟ್ಮೆಂಟ್ ಫೇಸಸ್ 3 ಫೇಸ್ ಅಲ್ಲಿ ನಡೆಯುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಒಂದು ಆದ ನಂತರ ಮೈನ್ಸ್ ಎಕ್ಸಾಮ್ ಇರುತ್ತೆ, ಆದ ನಂತರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕರೀತಾರೆ. ಇದು ನಿಮ್ಮ ಮಾತೃ ಭಾಷೆನಲ್ಲಿ, ಮಾತೃ ಅಂತಂದ್ರೆ ನಮ್ಮ ಕರ್ನಾಟಕದವರಿಗೆ ಕರ್ನಾಟಕದವರು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಏನು, ಲೋಕಲ್ ಪ್ರೊಫಿಷಿಯನ್ಸಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಲೈಕ್ ಕನ್ನಡ ಇರುತ್ತೆ. ಕನ್ನಡದಲ್ಲಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು, ಈ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. ಓಕೆ, ಸೊ ಈಗ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಏನೆಲ್ಲ ಡೀಟೇಲ್ಸ್ ಇದಾವೆ ಇದರಲ್ಲಿ ಅಂತ. ನೋಡಿ, ಮೋಡ್ ಆಫ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಏನು, ಆನ್ಲೈನ್. ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, ಅಪ್ಲಿಕೇಶನ್ ಆಲ್ರೆಡಿ ಫೆಬ್ರವರಿ 16 ಓಪನ್ ಆಗಿದೆ, ಮಾರ್ಚ್ 8 ತನಕ ಇರುತ್ತೆ, ಅಪ್ಲೈ ಮಾಡ್ಕೊಳ್ಳಿ. ಪೇಮೆಂಟ್ ಆಫ್ ಫೀಸು ಸಹ ಸೇಮ್ ಡೇಟ್ಸ್ ಇದೆ, ಏನು ಚೇಂಜ್ ಇಲ್ಲ. ಅಂಡ್ ಎಡಿಟ್ ಮಾಡೋದಕ್ಕೂ ವಿಂಡೋ ಇನ್ನೂ ಅನೌನ್ಸ್ ಮಾಡಿಲ್ಲ, ಬಟ್ ಸದ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಓಕೆ, ಅಂಡ್ ಶೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ಡೇಟ್ಸ್ ಕೊಟ್ಟಿದ್ದಾರೆ ನೋಡಿ. ಏಪ್ರಿಲ್ 11, 2026ರಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ನಂತರ ಜೂನ್ 7, 2026ರಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಇವು ಟೆಂಟೇಟಿವ್ ಡೇಟ್ಸ್, ಮೇ ಬಿ ಚೇಂಜ್ ಆಗ್ಬೋದು, ಮೇ ಬಿ ಹೆಚ್ಚು ಕಡಿಮೆ ಅಂದ್ರೆ ಒಂದು ವಾರ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಇವೆರಡೂ ಸಹ MCQs ಪ್ಯಾಟರ್ನ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಇದಾದ ನಂತರ ಅನದರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ನಿಮ್ಮ ವೇಕೆನ್ಸಿ ಟೇಬಲ್ ನೋಡಿ. ವೇಕೆನ್ಸಿ ಟೇಬಲ್ ನೋಡೋದಾದ್ರೆ ಎಲ್ಲಾ ರಾಜ್ಯದಲ್ಲಿ ಕ್ಯಾಪಿಟಲ್ ಸಿಟೀಸ್ ಅಲ್ಲಿ ಅವರು ವೇಕೆನ್ಸೀಸ್ ನ ಬಿಟ್ಟಿದ್ದಾರೆ. ಹೈಯೆಸ್ಟ್ ವೇಕೆನ್ಸೀಸ್ ಮುಂಬೈನಲ್ಲಿ ಇದಾವೆ, ಯಾಕಂದ್ರೆ ಅದು ಆಲ್ಮೋಸ್ಟ್ ಡೆನ್ಸ್ ಪಾಪ್ಯುಲೇಟೆಡ್ ಇರೋದ್ರಿಂದ. ಅಂಡ್ ನಮ್ಮ ಬೆಂಗಳೂರಲ್ಲಿ ನೋಡೋದಾದ್ರೆ 24 ವೇಕೆನ್ಸೀಸ್ ಇದಾವೆ. ಅನ್ರಿಸರ್ವ್ಡ್ 10 ಇದಾವೆ, EWS ಗೆ 2 ಕ್ಯಾಟಿಗೆ 2 ಇದಾವೆ, ಅಂಡ್ OBC ಗೆ 9 ವೇಕೆನ್ಸೀಸ್, SC ಗೆ ಇಲ್ಲ, SC ಗೆ 0 ಇದಾವೆ, ಅಂಡ್ ST ಗೆ ಮಾತ್ರ 3 ವೇಕೆನ್ಸೀಸ್ ಇದಾವೆ. ಅದಾದ ನಂತರ PWD A ಕ್ಯಾಟಗರಿ, B ಕ್ಯಾಟಗರಿ, C ಈ ತರ ಪರ್ಸೆಂಟೇಜ್ ಮೇಲೆ ಇರೋರಿಗೆ ಅವ್ರಿಗೂ ಸಹ ಕೆಲವು ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಸಹ ಕೊಟ್ಟಿದ್ದಾರೆ. ಓಕೆ, ಇದು ವೇಕೆನ್ಸಿ ಟೇಬಲ್. ಅಂಡ್ ಇದಾದ ನಂತರ ಅನದರ್ ಕೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಎಲಿಜಿಬಿಲಿಟಿ ಕ್ರೈಟೇರಿಯಾನಲ್ಲಿ ಬರೋದಾದಾಗ ಏಜ್ ಅನ್ನ ತುಂಬಾ ಇಂಪಾರ್ಟೆಂಟ್. 20 ವರ್ಷ ದಾಟಿರಬೇಕು ಅಂಡ್ 28 ವರ್ಷ ಜನರಲ್ ಮೆರಿಟ್ಗೆ. ಸರ್, ನಾನು ಜನರಲ್ ಅಲ್ಲ, OBC ಇದ್ದೀನಿ, ಅದಿದ್ದೀನಿ ಅಂದಾಗ ನಿಮಗೆ ರಿಲ್ಯಾಕ್ಸೇಷನ್ ನೀವು ಕ್ಲೈಮ್ ಮಾಡ್ಬೋದು. OBC ಆದಲ್ಲಿ 3 ವರ್ಷ ಏಜ್ ಲಿಮಿಟ್ ಕ್ಲೈಮ್ ಮಾಡ್ಬೋದು, 31 ವರ್ಷ ಮ್ಯಾಕ್ಸಿಮಮ್.
ಅಂಡ್ ಅದಾದ ನಂತರ ನಾನು SC ST ಇದ್ದೀನಿ ಅಂತಂದ್ರೆ 5 ವರ್ಷ 33 ವರ್ಷ ತನಕ ನೀವು ಎಲಿಜಿಬಲ್, 33 ವರ್ಷ ಏಜ್ ಇದೆ ಅಂತಂದ್ರೂ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಇದಾದ ನಂತರ PWD ಗೆ ಅದೇ ತರ PWD ನಲ್ಲಿ ಜನರಲ್ ಇರೋರು ಅಥವಾ EWS ಅಂದ್ರೆ 10 ವರ್ಷ ಏಜ್ ಲಿಮಿಟ್ ಅಂತ 10 ವರ್ಷ ಅಂದ್ರೆ ಏನು 28 ಪ್ಲಸ್ 10 38 ವರ್ಷ ತನಕ ಎಲಿಜಿಬಿಲಿಟಿ. ಅದೇ ತರ OBC ಇದೆ 13 ವರ್ಷ ಅಂಡ್ SC ST ಇದೆ 15 ವರ್ಷ ಎಲಿಜಿಬಿಲಿಟಿ ಇರುತ್ತೆ. 15 ವರ್ಷ ಏಜ್ ರಿಲ್ಯಾಕ್ಸೇಷನ್. ಸೊ ಇದೇ ತರ ರಿಲ್ಯಾಕ್ಸೇಷನ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಆದ ನಂತರ ವೆರಿ ಇಂಪಾರ್ಟೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಥವಾ ವಿದ್ಯಾರ್ಹತೆ ಅಂಡ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಬೇಕಿದೆನಾ ನೋಡಿ. ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ, ಝೀರೋ ಎಕ್ಸ್ಪೀರಿಯನ್ಸ್. ಬಟ್ ವಿದ್ಯಾರ್ಹತೆ ಬಂದ್ಬಿಟ್ಟು ಅಟ್ಲೀಸ್ಟ್ ಎ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲೈನ್ ವಿತ್ ಅ ಮಿನಿಮಮ್ ಆಫ್ 50% ಮಾರ್ಕ್ಸ್ ಅನ್ನು ಪಡೆದಿರಬೇಕು SC ST PWD ಕ್ಯಾಂಡಿಡೇಟ್ಸ್ ಆದಲ್ಲಿ. SC ST PWD ಆದ್ರೆ ಜಸ್ಟ್ ಪಾಸ್ ಆದ್ರೆ ಸಾಕಂತಿದೆ. ಪಾಸ್ ಕ್ಲಾಸ್ ಫಾರ್ SC ST PWD ಅಂಡ್ ಆಲ್ ಅದರ್ ಕ್ಯಾಟಗರಿ ಮಿನಿಮಮ್ 50% ಮಾರ್ಕ್ಸ್ ತಗೊಂಡಿರ್ಬೇಕು. ಓಕೆ, ಹೋಪ್ ಇದು ವೆರಿ ಕ್ಲಿಯರ್ ಇದೆ. ಅಂಡ್ ಇದ್ರ ಜೊತೆಗೆ ನಿಮಗೆ ನಾಲೆಡ್ಜ್ ಆಫ್ ವರ್ಡ್ ಪ್ರಾಸೆಸಿಂಗ್ ಅಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಇದು ಗೊತ್ತಿದೆ ಅಲ್ವಾ, ಆ ಮೈಕ್ರೋಸಾಫ್ಟ್ ವರ್ಡ್ ನಿಮಗೆ ಯೂಸ್ ಮಾಡೋದು ಗೊತ್ತಿರಬೇಕು PC ನಲ್ಲಿ. PC ಅಂದ್ರೆ ಪರ್ಸನಲ್ ಕಂಪ್ಯೂಟರ್. ಸೆಕೆಂಡ್ ಪಾಯಿಂಟ್ ಏನು, ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಸಂಬಂಧಪಟ್ಟಂಗೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರು ಆದ್ರೆ ನೀವು ಇಷ್ಟು ವರ್ಷ ಇದರಲ್ಲಿ ಸರ್ವಿಸ್ ಕೊಟ್ಟಿರಬೇಕು, 15 ವರ್ಷ ಡಿಫೆನ್ಸ್ ಸರ್ವಿಸಸ್ ಅದು ಇದು ಪಾಯಿಂಟ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಓಕೆ, ಬಟ್ ಫ್ರೆಶ್ ಗ್ರಾಜುಯೇಟ್ಸ್ ಇಂಪಾರ್ಟೆಂಟ್. ಅಂಡ್ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ಪೋಸ್ಟ್ ಇನ್ ಪರ್ಟಿಕ್ಯುಲರ್ ರಿಕ್ರೂಟಿಂಗ್ ಆಫೀಸ್ಗೆ ಏನಾದ್ರು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಇದ್ರೆ ನೀವು ಅಲ್ಲಿರುವಂತಹ ಲೋಕಲ್ ಭಾಷೆಯನ್ನು ನಿಮಗೆ ಬರೆಯೋಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ ಹಾಗೂ ಮಾತಾಡೋದಕ್ಕೂ ಬರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಅಂಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಆಫ್ ದ ಪರ್ಟಿಕ್ಯುಲರ್ ಸ್ಟೇಟ್ ಆರ್ ಎನಿ ಆಫ್ ದ ಸ್ಟೇಟ್ ಫಾಲಿಂಗ್ ಅಂಡರ್ ದ ರಿಕ್ರೂಟಿಂಗ್ ಆಫೀಸ್. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್. ಅಂಡ್ ಪರ್ಸೆಂಟೇಜ್, ಸರ್ ನಾನು 49.99 ಇದೆ, ನಾನು ಎಲಿಜಿಬಲ್? ನೋ, ನಾಟ್ ಎಲಿಜಿಬಲ್. ನಿಮ್ಮದು ಮಿನಿಮಮ್ 50 ಇರಬೇಕು, ಇಲ್ಲ ಅದು 50 ಮೇಲಿರಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, CGPA ಇದ್ರೆ ನಿಮ್ಮ ಕನ್ವರ್ಷನ್ ಸಹ ಕೊಟ್ಟಿದ್ದಾರೆ ನೋಡಿ, ಕನ್ವರ್ಷನ್ ನೋಡ್ಕೋಬಹುದು ನೀವು. ಮಿನಿಮಮ್ 5.75 ಅಂಡ್ ಅಬೋ ಇರೋರು ಅಪ್ಲೈ ಮಾಡ್ಕೊಳ್ಳಿ, ಸಿಂಪಲ್. ಓಕೆ, ಬೇರೆ ಎಂತೆಲ್ಲ ಕಟ್ಸ್ಕೋಬೇಡಿ. ಅಂಡ್ ಈಗ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಆರ್ ಸೆಲೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. 2 ತರ ಎಕ್ಸಾಮ್ ಇರುತ್ತೆ, ಒಂದು ಪ್ರಿಲಿಮಿನರಿ ಅನ್ನೊಂದು ಮೇನ್ಸ್, ನಂತರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಟೆಸ್ಟ್ ಬರುತ್ತೆ. ಈಗ ಪ್ರಿಲಿಮಿನರಿ ಅಂತ ಬಂದಾಗ ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮರಿಕ್ ಅಬಿಲಿಟಿ, ರೀಸನಿಂಗ್ ಅಬಿಲಿಟಿ ಇರುತ್ತೆ. 100 ಅಂಕಗಳಿಗಿರುತ್ತೆ, 100 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಒಂದೊಂದು ಕ್ವಶನ್ ಒಂದೊಂದು ಮಾರ್ಕ್ಸ್. ಓಕೆ, ಟೋಟಲ್ ಟೈಮ್ ನೋಡಿ ಬರೀ 60 ನಿಮಿಷದಲ್ಲಿ 100 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಬಿಟ್ರೆ ಇನ್ನು ಉಳಿದಿರೋ 2 ಲ್ಯಾಂಗ್ವೇಜ್ ನಿಮಗೆ ಕನ್ನಡದಲ್ಲೂ ಇರುತ್ತೆ, ಕೊಂಕಣಿನಲ್ಲೂ ಇರುತ್ತೆ, ಹಿಂದಿನಲ್ಲೂ ಇರುತ್ತೆ ಅಂಡ್ ಇಂಗ್ಲಿಷ್ ನಲ್ಲೂ ಇರುತ್ತೆ. ಈ 4 ಲ್ಯಾಂಗ್ವೇಜ್ ಅಲ್ಲಿ ನೀವು ಅಟೆಂಡ್ ಮಾಡ್ಕೋಬಹುದು. ಅಂಡ್ ಇದೇ ತರ ಮೈನ್ಸ್ ಎಕ್ಸಾಮಿನೇಷನ್ ಸಹ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, MCQs ಪ್ಯಾಟರ್ನ್. ಇದರಲ್ಲೂ ಸಹ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದು ಬಿಟ್ಟು ಇನ್ನೆಲ್ಲಾ ಲ್ಯಾಂಗ್ವೇಜ್, ಎಲ್ಲಾ ಟೆಸ್ಟ್ ಏನ್ ರೀಸನಿಂಗ್ ಇರ್ಬೋದು, ನ್ಯೂಮರಿಕ್ ಅಬಿಲಿಟಿ ಇರ್ಬೋದು, ಜನರಲ್ ಅವೇರ್ನೆಸ್ ಇರ್ಬೋದು, ನಂತರ ಕಂಪ್ಯೂಟರ್ ನಾಲೆಡ್ಜ್ ಇರ್ಬೋದು, ಎಲ್ಲಾನು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ನಂತರ ಕೊಂಕಣಿ ಭಾಷೆಯಲ್ಲೂ ಇರುತ್ತೆ, ಹಾಗೂ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಸಹ ಇರುತ್ತೆ. ಇಲ್ಲಿ ನೋಡಿ 200 ಕ್ವಶನ್ಸ್, 200 ಮಾರ್ಕ್ ಇರುತ್ತೆ, ಬಟ್ 135 ನಿಮಿಷ ಕೊಟ್ಟಿದೆ, ಅಂದ್ರೆ 2 ಗಂಟೆ 15 ನಿಮಿಷ. ಅಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂದ್ರೆ ಏನು? ಇದು ಒಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂದ್ರೆ ಶಾರ್ಟ್ ಲಿಸ್ಟ್ ಆದ ನಂತರ 2 ಲ್ಯಾಂಗ್ವೇಜ್ ಅಲ್ಲಿ 2 ಆನ್ಲೈನ್ ಟೆಸ್ಟ್ ಅಲ್ಲಿ ಕ್ಲಿಯರ್ ಮಾಡಿರೋರಿಗೆ ಈ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ರೇಷಿಯೋನಲ್ಲಿ ಕರೀತಾರೆ. ಈ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಆ ಅಪೆಂಡಿಕ್ಸ್ 1 ಅಂತ ಕೊಟ್ಟಿದ್ದಾರೆ, ಅಪೆಂಡಿಕ್ಸ್ 1 ಆದ ನಂತರ ತೋರಿಸ್ತೀನಿ. ಇದರಲ್ಲಿ ಆ ಸ್ಟೇಟ್ಗೆ ಸಂಬಂಧಪಟ್ಟ, ಇವಾಗ ಕರ್ನಾಟಕ ಅಂತಂದ್ರೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ನಿಮಗೆ. ಓಕೆ, ಆ ಟೆಸ್ಟ್ ಸಹ ಪಾಸ್ ಆಗಬೇಕು. ಅದು ಪಾಸ್ ಆದ ನಂತರನೇ ನಿಮಗೆ ನೀವು ಎಲಿಜಿಬಲ್ ಫಾರ್ ಬಿಕಮಿಂಗ್ ಆನ್ ಅಸಿಸ್ಟೆಂಟ್, RBI ಅಸಿಸ್ಟೆಂಟ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆದವ್ರ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಅಂಡ್ ಎಕ್ಸಾಮಿನೇಷನ್ ಸೆಂಟರ್ಸ್ ಕಡೆ ಬರೋದಾದ್ರೆ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಹಲವಾರು ಸೆಂಟರ್ಸ್ ಅಲ್ಲಿ ಇದಾವೆ. ನಾನು ಅದ್ರ ಲಿಸ್ಟ್ ಸಹ ತೋರಿಸಿನಿ, ಇದು ಅಪೆಂಡಿಕ್ಸ್ 3 ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡೋಣಂತ. ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಓಕೆ, ಉಡುಪಿ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಅಂಡ್ ಸರ್ವಿಸ್ ಕಂಡೀಷನ್ಸ್ ಅಂಡ್ ಸ್ಯಾಲರಿ ಸ್ಟ್ರಕ್ಚರ್ ನೋಡಿ, 29,000 ಬೇಸಿಕ್ ಪೇ ಇರುತ್ತೆ ಗೈಸ್. ಇದು 7th CPC ಅಲ್ಲ, ಸಾರಿ 7th CPC ಅಲ್ಲ, ಇದು RBI ಸ್ಟ್ರಕ್ಚರ್. RBI ಸ್ಟ್ರಕ್ಚರ್ ಅವ್ರದೇ ಬೇರೆ ಸ್ಟ್ರಕ್ಚರ್, ಹೇಳ್ಬೇಕಂದ್ರೆ ಬೈಪಾರ್ಟರ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಇವರ ಪೇ ಸ್ಕೇಲ್ ನೋಡಿ, ಬೇಸಿಕ್ ಬಂದ್ಬಿಟ್ಟು 29,000 ಅಂತಂದ್ರೆ ನೋಡಿ, ಟೇಕ್ ಹೋಮ್ ಬಂದ್ಬಿಟ್ಟು ನಿಮಗೆ 58,514 ರೂಪಾಯಿ ಇರುತ್ತೆ, ರುಪೀಸ್. ಅಂಡ್ ಇದು ವಿತೌಟ್ HR. ವಿತ್ HR ಹಾಕಿದ್ರೆ ಮತ್ತೆ ಈ ಬೇಸಿಕ್ ಅಲ್ಲಿ 15% ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 4,350 ರೂಪಾಯಿ ಜಾಸ್ತಿ ಬರುತ್ತೆ. ಓಕೆ, ಇದು ಎಷ್ಟು 4,350 ರುಪೀಸ್ ಎಕ್ಸ್ಟ್ರಾ, ಅಂದ್ರೆ ಆಲ್ಮೋಸ್ಟ್ 62,000 ಚಿಲ್ಲರೆ ನೋಡಿ ಗೈಸ್ ಸ್ಯಾಲ್ರಿ. 29,000 ಬೇಸಿಕ್ ಇರೋರಿಗೆ 62,000 ತನಕ
ಡ್ರಾ ಮಾಡ್ತೀರಾ. ಓಕೆ, 62, ಆಲ್ಮೋಸ್ಟ್ 61, 62 ತನಕ. ಓಕೆ, ಅಂಡ್ ಪ್ರೀ ರಿಕ್ವಿಸೈಟ್ಸ್ ಇದು ಯಾರ್ಯಾರು ಬ್ಯಾಂಕ್ ಅಕಾಮಿಡೇಷನ್ ತಗೊಂತೀರಾ, ನಿಮ್ಗೆ ಇನ್ನೂ ಏನೇನು ಫೆಸಿಲಿಟೀಸ್ ಇದಾವಂತನೂ ಸಹ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬಹುದು. ಅಂದ್ರೆ ಇದು ತಗೊಳಕ್ಕಿನ ಈ ಎಕ್ಸಾಮ್ ನಲ್ಲಿ ಬರೋಕ್ಕಿಂತ ಮುಂಚೆ ಇವೆಲ್ಲ ನೀವು ಪಾಸ್ ಆಗಿ ಬರ್ಬೇಕಾಗುತ್ತೆ, ಎಲ್ಲ ತರದ ಟೆಸ್ಟ್ ಅವು ಇವು ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ಇದು ಆಫೀಸ್ ಸೆಂಟರ್ಸ್ ಎಲ್ಲಿದೆ, ಸೌತ್ ಅಲ್ಲಿ ನೋಡಿ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ತಿರುವನಂತಪುರಂ, ಈ 4 ಎಲ್ಲಾನು ಕ್ಯಾಪಿಟಲ್ ಸಿಟೀಸ್ ಅಲ್ಲೇ ಇರೋದು. ಓಕೆ, ಅಂಡ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು ಸಹ ಕೊಡ್ತಾರೆ, ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದೆ. ಅದು ಈ ಕ್ಯಾಸ್ಟ್ ಅವ್ರಿಗೆ ಮಾತ್ರ, SC ST OBC ಅಂಡ್ PWD ಅವ್ರಿಗೆ ಮಾತ್ರ ಇರುತ್ತೆ. ಅವ್ರು ಸಪ್ರೇಟ್ ಆಗಿ ಒಂದು ಇಮೇಲ್ ಕಳಿಸ್ಬೇಕಾಗುತ್ತೆ, ಸರ್ ನಾನು ಈ ತರ ಟೆಸ್ಟ್ ಅಟೆಂಡ್ ಮಾಡೋಕೆಂದ್ರೆ ನೀವು ಟೆಸ್ಟ್ ಅಟೆಂಡ್ ಮಾಡ್ಕೋಬಹುದು. ಅಂಡ್ ಫೀ ಬಗ್ಗೆ ಬರೋದಾದ್ರೆ 450 ಪ್ಲಸ್ GST ಇರುತ್ತೆ ಫಾರ್ ಜನರಲ್, OBC, EWS. ಅಂಡ್ ಅದರ್ ದನ್ ದಟ್ SC ST ದವ್ರಿಗೆ ಇಂಟಿಮೇಷನ್ ಚಾರ್ಜಸ್ ಅಂತ ಮಾತ್ರ ಇರುತ್ತೆ, 50 ರೂಪಾಯಿ ಪ್ಲಸ್ GST. ಓಕೆ, ಇನ್ನು ಬೇರೆ ಸ್ಟಾಫ್ ಪೀಪಲ್ ಏನಾದ್ರು ಅಪ್ಲೈ ಮಾಡ್ತಾ ಇದ್ರೆ ಅವ್ರಿಗೆ ಏನು ಫೀಸ್ ಇಲ್ಲ, 0. ಓಕೆ, ಅಂಡ್ ಇಷ್ಟು ಗೈಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತಂದ್ರೆ, ಈಗ ನಾವು ಅಪೆಂಡಿಕ್ಸ್ ಕಡೆ ಹೋಗುವ. ಓಕೆ, ನೋಡಿ ಅಪೆಂಡಿಕ್ಸ್ ಅಂತ ಅಂದ್ರೆ ಅಪೆಂಡಿಕ್ಸ್ 1 ಏನಿದು, ಲೋಕಲ್ ಲ್ಯಾಂಗ್ವೇಜಸ್ ಯಾವ ಲ್ಯಾಂಗ್ವೇಜ್ ಇದೆ, ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತಿರೋರಿಗೆ ಕನ್ನಡ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರಬೇಕು. ಸರ್ ಇಲ್ಲ ನನಗೆ ತೆಲುಗುನು ಬರುತ್ತೆ, ನಾನು ಇದಕ್ಕೂ ಅಪ್ಲೈ ಮಾಡ್ಬೋದಾ, ಎಸ್ ಯು ಕ್ಯಾನ್ ಅಪ್ಲೈ ಫಾರ್ ಅದರ್ ರೀಜನ್ ಆಸ್ ವೆಲ್. ಯಾವ್ದು, ಹೈದರಾಬಾದ್ ತೆಲುಗು ಅಪ್ಲೈ ಮಾಡ್ಕೋಬೋದು. ಆಂಧ್ರ ಪ್ರದೇಶ್ ಇದ್ದೆ, ಆಂಧ್ರ ಪ್ರದೇಶ್ ಸಹ ನೀವು ಅಪ್ಲೈ ಮಾಡ್ಕೋಬೋದು. ಗುಂಟೂರು ಏನೇನಿದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅದಕ್ಕೂ ಅಪ್ಲೈ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಅಂಡ್ ಇದಾದ ನಂತರ ನೆಕ್ಸ್ಟ್ ನೋಡಿ, ಮೀಡಿಯಂ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಪ್ರಿಲಿಮಿನರಿ ಹಾಗೂ ಮೈನ್ಸ್ ಎಕ್ಸಾಮಿನೇಷನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅಟೆಂಡ್ ಮಾಡಬಹುದು ಅನ್ನೋದು ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಲ್ಲಿ ಇರೋರಿಗೆ ಇಂಗ್ಲಿಷು, ಹಿಂದಿ, ಕನ್ನಡ ಹಾಗೂ ಕೊಂಕಣಿ 4 ಭಾಷೆಗಳು ಕೊಟ್ಟಿದ್ದಾರೆ. ಅಂಡ್ ಅದರ್ ಲ್ಯಾಂಗ್ವೇಜಸ್ ಅದರ್ ಸ್ಟೇಟ್ಸ್ ಅಲ್ಲಿ ಬರೀತಿರೋರಿಗೆ ಅವರು ಸಹ ನೋಡಿ, ಹೈದರಾಬಾದ್ ಆದ್ರೆ ಹಿಂದಿ, ಇಂಗ್ಲಿಷ್, ಹಿಂದಿ, ತೆಲುಗು, ಉರ್ದುನು ಸಹ ಅಟೆಂಡ್ ಮಾಡ್ಬೋದು. ಓಕೆ, ಈ ತರ ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ ಗೈಸ್, ಅಂದ್ರೆ ಅಲ್ಲಿರೋ ರೀಜನ್ ಬೇಸ್ಡ್ ಮೇಲೆ ಕೊಟ್ಟಿರ್ತಾರೆ. ಅಂಡ್ ಈಗ ಎಕ್ಸಾಮಿನೇಷನ್ ಸೆಂಟರ್ಸ್ ಕಡೆ ಬರೋದಾದ್ರೆ, ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತಿರೋರಿಗೆ ಅಂದ್ರೆ ಬೆಂಗಳೂರು RRB ಸೆಂಟರ್ಗೆ ಹಾಕ್ತಿರೋರಿಗೆ ಬೆಳಗಾವಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಫಸ್ಟ್ ಎಕ್ಸಾಮಿನೇಷನ್ ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಹುಬ್ಳಿ, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್. ಅಂಡ್ ಇದಾದ ನಂತರ ನೀವು ಇನ್ ಕೇಸ್ ಮೈನ್ಸ್ ಸೆಲೆಕ್ಟ್ ಆದ್ರೂ ಸಹ ಯಾವ ಎಕ್ಸಾಮ್ನ ಚೂಸ್ ಮಾಡ್ತೀರೋ ಅದನ್ನು ಕೇಳಿರ್ತಾರೆ, ನೀವು ಅದನ್ನು ಸಹ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಇವು 5 ಸೆಂಟರ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ನೋಡಿ ಗೈಸ್ ಮಾಹಿತಿ ರಿಗಾರ್ಡಿಂಗ್ RRB ಅಸಿಸ್ಟೆಂಟ್. ಓಕೆ, RBI ಅಸಿಸ್ಟೆಂಟ್, ಸಾರಿ RRB ಅಲ್ಲ, RBI ಅಸಿಸ್ಟೆಂಟ್. ಓಕೆ, RBI ಅಸಿಸ್ಟೆಂಟ್. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ಆನ್ಸರ್ ವಿತ್ ಇನ್ ದ ಟೈಮ್ ಅವೈಲೇಬಲ್. ಓಕೆ, ಅಂಡ್ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಆಲ್ ದ ಡಿಟೇಲ್ಡ್ ಇನ್ಫಾರ್ಮೇಶನ್ ಅಬೌಟ್ ದ ನೋಟಿಫಿಕೇಶನ್. ಇನ್ನೇನಾದ್ರು ಹೆಚ್ಚಿನ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಮಾಡಿ. ಅಂಡ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಹಲವಾರು ಮಾಹಿತಿಗಳನ್ನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇರ್ತೀವಿ. ಅಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಸೋ ದಟ್ ಎಲ್ಲರಿಗೂ ಅವರವರ ಬೆನಿಫಿಟ್ಸ್ ಅನ್ನು ಪಡೆಯಲಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬಾಯ್.